ಚಿಕ್ಕನಾಯಕನಹಳ್ಳಿ ಟೌನ್ ತೀನಂ ಶ್ರೀಭವನದಲ್ಲಿ ತಾಲ್ಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ 108ನೇ ವಾರದ ಜನಸಂಪರ್ಕ ಸಭೆ ನಡೆಯಿತು. ಸಭೆಯಲ್ಲಿ ರೈತರು ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ರೈತರಿಂದ ಅಹವಾಲುಗಳನ್ನು ಸ್ವೀಕರಿಸಲಾಯಿತು. ಸಭೆಯಲ್ಲಿ ಉದ್ಭವಿಸಿದ ರೈತರ ಹಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಲಾಗಿದ್ದು, ಉಳಿದ ಕೆಲವು ಅರ್ಜಿಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಅವುಗಳ ಬಗ್ಗೆ ಮುಂದಿನ ಜನಸಂಪರ್ಕ ಸಭೆಯಲ್ಲಿ ಮಾಹಿತಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದ ಫಲಾನುಭವಿಗಳಿಗೆ ಮಂಜೂರು ಪತ್ರಗಳನ್ನು ವಿತರಿಸಲಾಯಿತು. ಮುಂದಿನ ದಿನಗಳಲ್ಲಿ ವಿಧವಾ ವೇತನ, ವೃದ್ಧಾಪ್ಯದಾಪ್ಯ ವೇತನ ಹಾಗೂ ಅಂಗವಿಕಲರ ವೇತನಕ್ಕೆ ಅರ್ಜಿ ಸಲ್ಲಿಸುವವರು ಜನಸಂಪರ್ಕ ಸಭೆಯಲ್ಲಿ ಸಲ್ಲಿಸುವವರು ಜನಸಂಪರ್ಕ ಸಭೆಗೆ ಹಾಜರಾಗಿ ಅರ್ಜಿ ಸಲ್ಲಿಸಿದಲ್ಲಿ ಒಂದೇ ವಾರದೊಳಗೆ ಮಂಜೂರು ಪತ್ರ ನೀಡಲಾಗುವುದು ಎಂದು ಸಾರ್ವಜನಿಕರಿಗೆ ತಿಳಿಸಲಾಯಿತು. ಈ ಜನಸಂಪರ್ಕ ಸಭೆಯಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಹಾಗೂ ತಾಲ್ಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಾಯಕರಿಗೆ ಏನ್ ಹೇಳಿದ್ರಿ? ಇನ್ನೇನು ಕಣ್ಣಲ್ಲಿ ನೋಡ್ರಿ, ಸಖತ್ ನೀರ್ ನಿಂತ್ಕೊಳ್ಳಕ್ಕೆ ಓಡಾಡೋಕ್ಕಾಗಲ್ಲ ಸರ್. ಅದೇ ಅವರು ಇಂಜಿನಿಯರ್. ನಾಳೆ ಬರ್ತಾರೆ ಇಂಜಿನಿಯರ್ ಬರ್ತಾರೆ, ಕಂಟ್ರನ್ನೇ ಬಂದು ತೋರಿಸುತ್ತೆ. ಅದಕ್ಕೆ ಕಂಟಪ್ಪ ಕರ್ಕೊಂಡ್ಬಂದ್ರಿ. ಮಾಡಿಸಿ ಬಿಡ್ರೆ ಇವನೇ ಒಂದು ನಿಮಿಷ. ಯಾರೋ ನಿಮ್ಮ ಇವನು ಯಾರು ಪೊಲೀಸ್ ಯಾರೋ ವೆಂಕಟೇಶ್ ಅಂತ ಪೊಲೀಸ್ ಹೋಗ್ತಾನಂತ ಇವಳನ್ನ ಬೈತಾನಂತ ನೋಡಪ್ಪ. ಅವನ ಯಾರು ಬಾಯ್ಲಿ ಅದೇನು ರಿಜೆಕ್ಟ್ ಆಗುತ್ತೆ ಅಂತ ಒಂದೂವರೆ ಎಕರೆ ಇತ್ತು. 1.5 ಎಕರೆಗೆ ಬರಲ್ವಾ? 2 ಎಕರೆ ಇರಲೇಬೇಕು ಕಂಪಲ್ಸರಿ. ಈ ಬೇರೆ ದೇಶಕ್ಕೆ ಇದ್ರೆ ಅವರ ಒಟ್ಟಿಗೆ 2 ಎಕರೆ ಯಾರ್ದಾರು ಒಂದು ಪಾಣಿ ಅವ್ರಿಗೆ ಮಾಡ್ಕೊಡ್ತಾರೆ. ನಮಗೆ ಬರ್ತಾವ ಈಗ ಆನ್ಲೈನಲ್ಲಿ ಹಾಕ್ಸಿದ್ದೀನ ಹಾಕಿದೀವಪ್ಪ. ಬರ್ಲಿ ಮಾಡ್ಕೊಡ್ತೀನಿ ಬಿಡು. ನಿನ್ನೆ ಸಬ್ಜೆಕ್ಟ್ಸ್ ಕೊಡ್ತಿದ್ದಾರೆ. ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ಟು ಲೇಬರ್ ವರ್ಕ್ ಮಾಡ್ತಿದ್ದಾರೆ ಸರ್. ಸೊ ಅವರಿಗೆ ಅಷ್ಟೊಂದು ಹಣ ಒದಗಿಸೋಕ್ಕಾಗ್ತಾ ಇಲ್ಲ. ನಾನು ಬಂದ್ಬಿಟ್ಟು ಸ್ಕಾಲರ್ಶಿಪ್ ಸ್ಟೂಡೆಂಟ್ ಸರ್. ನನ್ನ ಸ್ಕಾಲರ್ಶಿಪ್ ಅಮೌಂಟ್ಸ್ ಎಲ್ಲ ಫೀಸ್ಗೆ ಪೇ ಆಗ್ತಾ ಇದೆ. ಸೊ ನನಗೆ ಹೆಲ್ಪ್ ಮಾಡ್ಕೊಡಿ ಸರ್. ಯಾವರು ಭರತನಾಡ ಕೊಡ್ತೀನಿ. ಥ್ಯಾಂಕ್ ಯು. ಹೆಣ್ಮಕ್ಳು ಹೇಳಿ ಅಂಗನವಾಡಿ ಬಿಲ್ಡಿಂಗ್ ಓಪನ್ ಆಗಿಲ್ಲ ಅಂತ ಬಂದವ್ರು ಹೆಣ್ಮಕ್ಳಲ್ಲ. ಅದನ್ನೇ ಮಾತಾಡಿದ್ವಲ್ಲ ಈಗ CDPO ಮಾತಾಡಿದ್ರು. ಅದೇನೋ ಎಲೆಕ್ಟ್ರಿಫಿಕೇಶನ್ ದುಡ್ಡು ನಾನು ಹಾಕೊಡ್ತೀನಿ, ನೀವು ಮಾಡ್ರಿ. ಇರ್ತಾರೆ ಹೇಳ್ತೀನಿ, ದುಡ್ಡು ಹಾಕೊಡ್ತೀನಿ. ಎಷ್ಟು ಬೇಕಾಗುತ್ತೆ ಅಂದಾಜು? ಅರ್ಜಿ ಕೊಟ್ಟಿದ್ದಾರೆ. ನೀವು ನಮ್ಮೂರಿಗೆ ಬರಲ್ಲ ದೇವಸ್ಥಾನ ಬರ್ತೀನಿ. ಯಾವಾಗ ನೋಡಿ ಬರ್ಬೇಕಣ್ಣ. ಡಿಗ್ರಿ ಗೊತ್ತಿಗೆ ಮತ್ತೆ ಅಣ್ಣ ಇದು ಕಪ್ಪಲ್ಲಿ ಇಲ್ಲ ಓದ್ತಾ ಇದ್ದಾರೆ. ಮಗಳು ಇಲ್ಲ ಏನಕ್ಕೆ ಹಾಸ್ಟ್ಲಿಗೆ ಬೇಕಾದ್ರೆ ಕೊಡಿಸ್ತೀನಿ, ಆರಾಮಾಗಿದ್ದು ಬಿಡಿಲ್ಲ. ಓಕೆ, ಹಾಸ್ಟ್ಲಿಗೆ ಆನ್ಲೈನಲ್ಲಿ ಅಪ್ಲೈ ಮಾಡು. ಏನು ನಿನ್ನ ಹೆಸರು? ಕಾಲೇಜ್ ಹತ್ರ, ಡಿಗ್ರಿ ಕಾಲೇಜ್. ಅಲ್ಲಿ ಮೀಟಿಂಗ್ ಇದೆ. ಈಗ ಅವ್ರಿಗೆ ಡೇಟ್ ಕೊಟ್ಟು ಕಳಿಸಿದೆ. ಸೋಮವಾರ ಬರ್ತೀನಿ. ಸೋಮವಾರ 11 ಗಂಟೆಗೆ ಬಾ. ಅರ್ಜಿ ಎಲ್ಲ ತಗೊಂಡು ತಡಿ ಅವ್ರದ್ದು ಆಗಿ. ಏನಾಯ್ತು ಅವ್ರದ್ದು? ಸೈನ್ ಹಾಕ್ರಿ ನೀವು. ನಿಮ್ಮ ನಂಬರ್ ಏನಾದ್ರು ಬರೀ ಇಲ್ಲಿ. ನಂಬರ್ ಬರೀ.
ಬ್ಯೂಟಿಫುಲ್ ಇದೆ ನೋಡಿ ಸರ್, ನಮಗೆ ಚೆನ್ನಾಗಿದೆ ಅಲ್ಲ ಹೇಳು ಏನು ಅಂತ. ಹೇಳು. ಮುಂದ್ಯಾರ ನಮ್ಮ ಮನೆ ಅಂತ ನೋಡಿ ಸರ್. ಆಧಾರ ಹಾಕಿಲ್ಲ, ಇಲ್ಲ ಪಟ್ಟಣಗಳು ಇಲ್ಲ, ನಮ್ಮ ಜನಕ್ಕೆ ಇರ್ತಿರ್ಲಿಲ್ಲ, ಏನು ಗೊತ್ತಾಗಲ್ಲ. ಯಾಕೆ ಬೀದಾಗಿದ್ದೀವಿ ನಾವು. ಅವರು 50 ವರ್ಷ ಮದುವೆ ಮಾಡಿದ್ರು, 25 ವರ್ಷ ಏನು ಮಾಡಲಿಲ್ಲ. 50 ವರ್ಷಕ್ಕೆ ಮದುವೆ ಮಾಡಿದ್ರು, ಎಣ್ಣೆ ಹೆಂಡತಿ ಮಾಡ್ಕೊಂಡು ಅವ್ರ ಗಂಡನ ಇವಾಗ ಬೀದಿಲಿದ್ದಾರೆ ಸರ್ ನಮ್ಮ ಮನೆ ಹತ್ರ. ಏನಂತ ಏನಿಲ್ಲ, ಆಧಾರ್ ಕಾರ್ಡ್ ಬರೋದು ಆಧಾರ್ ಬೇಕಂತ ಈ ವಯಸ್ಸಲ್ಲಿ ಅಂತ ನೋಡಿ. ದುಡ್ಡು ಇಲ್ಲ, ಏನು ಗೊತ್ತಾ ಇಲ್ಲ, ದುಡ್ಡು ಗೊತ್ತಾ ಇಲ್ಲ, ಪಟ್ಟಣದಲ್ಲಿ ಮಾಡ್ತಿಲ್ಲ, ಏನು ಇಲ್ಲ, ಒಂದು ವೋಟರ್ ಐಡಿ ಏನು ಇಲ್ಲ. ಅವೆಲ್ಲ ಮಾಡಬಾರ್ದು. ಆ ಮಗು ಇಲ್ಲ ಸರ್, ಅದು ಯಾವುದು ಹೆಸರೇನು? ದಯವಿಟ್ಟು ನೀವೇ ಮಾಡ್ಕೊಡ್ಬೇಕು, ದುಡ್ಡು ಪವನ್ ಅಂತ ಎಣ್ಣೆಗೆರೆ ಉದ್ಯಮಶೀಲಿಗೆ ಸರ್ ಅಲ್ಲೇ ಒಂದು 4-5 ಸತಿ ಬಂದಿದ್ವಿ. ಅವ್ನು ಕೊಟ್ಟಿಲ್ಲ ಉದ್ಯಮಶೀಲದ ಯಾವುದು ಸರ್ ಕೊಟ್ಟಿದ್ವಿ ಸರ್. ನೀನು ಕೊಟ್ಟಿದ್ಯಾ? ನಮಗೆ ಗೌರ್ಮೆಂಟ್ ಟಾರ್ಗೆಟ್ ಕೊಡಬೇಕು ತಾಲೂಕು, ನಮಗೆ ಇನ್ನ ಕೊಟ್ಟಿಲ್ಲ ಟಾರ್ಗೆಟ್. ಬರುತ್ತೆ ಸರ್, ಸರ್ ಅದು ಇನ್ನೂ ಲೇಟ್ ಗೌರ್ಮೆಂಟ್ ನಮಗೆ ಟಾರ್ಗೆಟ್. ಬರೀ ಅಂತ ಈಗ ಅವರೇ ನಾಳೆ ಏನು ಆಟೋ ಕೇಳಿದ್ರೆ ನೀರು ಸಾಧಾರಣ ಹೇಳಿದ್ರೆ ಸಾಧಾರಣ ಸದ್ಯತೆ ಬಂದು ಅಳತೆ ಮಾಡಿದೆ. ನಮ್ಮ ಹೆಸರು ಜಮೀನು ಸುಮಾರಾಗಿ ಐತಿ. ಜಮೀನು ಚೆನ್ನಾಗಿ 33 ಹೆಸರು ಅಂತ 2 ಎಕರೆ ಹತ್ತಿದೆ. ನನಗೆ ಗೊತ್ತಿಲ್ಲ, ನಾನು ಹಿಂದೆ ಬಂದು ಅಳತೆ ಮಾಡಿಕೊಂಡಿದ್ದಾರೆ. ಯಾರು ಸಾಧಾರಣ ಸದ್ಯತೆ ಯಾಕೆ ಅಂತ ನಮ್ಮ ಐತೆ ಮಾಡ್ಕೊಡ್ತೀನಿ. ನಿಮ್ಮ ಕಾರ್ಡ್ ಕಮಿಟಿ ಸುಮ್ಮನೆ ಅವೆಲ್ಲ ಮಾಡಬಾರ್ದು, ಮಾಡ್ಕೊಡ್ತಾರೆ. ಇಂಗ್ಲೀಷ್ ದಯವಿಟ್ಟು ನಿಮ್ಮ ಕಾಲ್ ಮೇಲೆ ಕೇಳಬೇಕು. ಈಗ ಬರ್ತಾರ ಯಾರು ಎಣ್ಣೆದೇನಾದ್ರು ನಿಲ್ತಾ? ನೀರೇ ಇಲ್ಲ. ಹೇಳ್ತೀನಿ, ಮೋರ್ ಹಾಕ್ಸ್ಕೊಡ್ತೀನಿ. ಚೀಫ್ ಆಫೀಸರ್ ತಗೋಬೇಕು, ಬೇಗ ಮಾಡಿಸ್ತಿದ್ದ ಮಾಡಿಸ್ಕೊಡ್ತೀನಿ. ಖಂಡಿತ ಏನು ಓದ್ತಾ ಇದೆ ಮಗು? ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲಲ್ಲಿ ಹೆಬ್ಬೂರಲ್ಲಿ ಓದ್ತಾ ಇದ್ದು. ಈಗ ಅಲ್ಲಿ ಕೊಡಿ ಮುದ್ರಳಿಗೆ ಮುರಾರ್ಜಿ ಸ್ಕೂಲಿಗೆ ಅಪ್ಲಿಕೇಶನ್ ಹಾಕಿದ್ವಿ. ನೀವು ಇಲ್ಲ ಜೇಡಿಗೆ ಇದು ಮಾಡ್ತೀರೋ ಒಟ್ಟಾರೆ ಅದಕ್ಕೆ ಏನಾದರೂ ಮಾಡಿ ಕೊಡಿ ಮುದ್ರಳಿಗೆ ಸೇರಿಗೆ ಮಾಡ್ತೀವಿ. ನಮ್ಮ ಹತ್ರ ದುಡ್ಡು ಇಲ್ಲ, ಅರ್ಜಿ ಹಾಕಿದ್ದೆ. ರವೀಣ ಹೇಳಿದ್ದೀನಿ, ಏನಾದ್ರು ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ಮನೆ ಹತ್ರ ತಗೊಂಡು ಬರ್ತೀವಿ. ಕ್ರಿಕೆಟ್ ಫೀಲ್ಡ್ ಮೋಹನ್ ದುಡ್ಡು ಬರ್ಸಿದ್ಲೆ ಸರಿ ಬರ್ಸಿದ್ಲೆ ಹೇಳಿದ್ದು ಫೀಲ್ಡ್ಗೆ ಬಿಲ್ ಕೊಟ್ಟವಲ್ಲ ಸ್ಕೂಲ್ ಮುಂದೆ ಬಿಲ್ ಕೊಟ್ಟಿದ್ದೇವೆ, ಅದು ಪೇಮೆಂಟ್ ಆಗಿಲ್ಲ. MLDS ಅಲ್ವಾ ಅದು 2.5 ಲಕ್ಷ ಹೋಯ್ತು. ಮಾಡಿಸ್ತೀನಿ. ಏನು ಪುಟ ಹಾಕಿದ್ದೆ ಹೇಳಿದ್ನಲ್ಲ, DL ಮಾಡ್ತಿದ್ದೀನಿ. ವೆಹಿಕಲ್ ಲೋನ್ ತಗೊಂಡಿದ್ದೀನಿ, ವೆಹಿಕಲ್ ಕಾರ್ ಲೋನ್ ಮಾಡಿ. ನಮಸ್ತೆ. ಯಾರು ಹಂಗೆ ಹೋಗ್ತಿದ್ರು? 45% ಇದೆ ಸರ್.
ಅಲ್ಲ UDID ಕಾರ್ಡ್ ಕೊಡಬೇಕು. ಆನ್ಲೈನಲ್ಲಿ ಅರ್ಜಿ ಹಾಕಿದ್ರಾ? ಸರ್ ಅದು 45% ಇದೆ. ಕರೆಂಟ್ ಒಂದು ಸಮಸ್ಯೆ ಈ ಥರ ಲೆಟರ್ ತಗೊಂಬ ಅಂತಂದ್ರು. ಮಾಡೋಣ ಹೋಗ್ತಾ ಸ್ವಲ್ಪ ಬರುತ್ತೆ ಈಗ. ಲೈಸೆನ್ಸೇ ಕೊಡಲ್ಲ ನಿಮಗೆ. ಲೈಸೆನ್ಸ್ ಎಲ್ಲಿದೆ? ಜೈಲಿಂದ ಬಿಡ್ರಿ ಈ ಥರ ಲೆಟರ್ ಕೊಡಲ್ಲ ಅಂತ. 60 ಇಯರ್ಸ್ ಆದವ್ರು ಕೊಡ್ತಾರಪ್ಪ, ಬಂದು ಹೇಳಿ ಅವ್ರಿಗೆ. ಅಬೌವ್ 60 ಕೊಡ್ತಾರಪ್ಪ. ಹಾಕಿದ್ದೀನಿ ಸರ್ ಸ್ವಾತಿ ಇಲ್ಲಿ ಗೋಪಿಗೆ ಹಾಕಿದ್ರೆ ನಾವು ಬಂದಿರೋದ್ರಿಂದ ಅರ್ಜಿ ಬರ್ಬೇಕು ನಾನು ಮಾಡ್ಬೇಕಾಗ್ತದೆ. ಬಟ್ ಮಗು ಹೆಸರು ಬೇಕಲ್ಲ, ಸ್ವಾತಿಗಲ್ವಾ? ಎಲ್ಲೈತೆ? ಇಲ್ಲ ಐತಿ ಸರ್. ನಾವು ಚೇಂಜ್ ಮಾಡಕ್ಕೆ ಈ ತಗೋಪ ಇಲ್ಲಿ ಹೇಳ್ತೀನಿ, ಫೋನ್ ಮಾಡಿ ಹೇಳ್ತೀನಿ ತಡಿ. ರೋಡ್ ಆನ್ ಮಾಡ್ಕೊಡ್ರಿ ಸರ್. ರೋಡ್ ಈಗ ಸರ್ಕಾರ ಮುಂದಿನ ತಿಂಗಳ ಮಗಂದ ಸಿಕ್ಕಿನ ತಗೋ ಮಾಡ್ತೀನಿ, ಮಾಡಿಸ್ತೀನಿ ತಡ್ರಿ ಪುಟ್ಟ. ಹೇಳಿದ್ದೀನಿ ಅಣ್ಣ. ಗೌರಂಗಪ್ಪನವ್ರೆ, ಸರ್ ಗೌರಂಗಪ್ಪನವ್ರಲ್ಲಿ ಸರ್ ನಿಮ್ಗೆ ಪವರ್ಸ್ ಕೊಡ್ತಾರಂತೆ, ನೀವೇ ಮಾಡ್ಬೇಕಂತ ಈ ಹೇಳಿದಾರೆ. ಇವನ್ನ ಯಾರು ಮುತ್ತನ್ ಚೇಂಜ್ ಮಾಡಿ ನಿನ್ಗೆ BPL ಕಾರ್ಡ್ ಇದ್ದು ನಿನ್ಗೆ ಇದಾಗುತ್ತೆ ಆಪರೇಷನ್ ಆಗ್ಬೇಕು ಅಂತ ಹೇಳಿದಾರಂತೆ. ಅದನ್ನ ಬರ್ಸ್ಕೊಂಬ ಆಗಿರೋದಕ್ಕೆ ಕೊಡಲ್ಲ, ಬರ್ಸ್ಕೊಂಬ ಮತ್ತೆ ಬರ್ಬೇಕು. ಇವ್ರು ಅಡ್ಮಿಟ್ ಆಗಿ ಆಪರೇಷನ್ ಇನ್ನೊಂದಿದೆ ಅಂತ ಬರ್ಕೊಡಲ್ಲ ಸರ್ ಹೇಳಿದ್ದಾರೆ. ಅವಾಗ ಬರ್ದಿರೋದೇ ಇಲ್ವಾ? ಅವಾಗ ಬರ್ತಿದ್ದೆ ಆಗೋಗಿದೆ ಆಪರೇಷನ್ ಆಗಿದೆ. ಹಂಗಾಗಲ್ಲ ತಾಯಿ. ನೀನೀಗ ಇನ್ನೊಂದು ನಿನಗೆ ಕಾರ್ಡ್ ಬೇಕಂದ್ರೆ ಡಾಕ್ಟ್ರ್ ಹತ್ರ ಈಗ ಮತ್ತೆ 8ನೇ ತಾರೀಕು ಆಪರೇಷನ್ ಇದೆ, ಇದಕ್ಕೆ ನೀನು ದುಡ್ಡೆಲ್ಲ ಹೊಂಚ್ಕೊಂಬ ಅಂತನೋ ಏನಾರು ಒಂದು ಕೊಟ್ರೆ ಅದಕ್ಕೆ ನೀನು ಕೊಟ್ರೆ ಅವ್ರು ಮಾಡಿಕೊಡ್ತಾರೆ. ಎಂದಿದ್ರೆ ಮಾಡಲ್ಲ ಮಗು ಅವರು. ಹಂಗೆ ಅದು ಬೇಕೇ ಬೇಕು ಮಗು. ಕುಮಾರಣ್ಣ ಅಲ್ಲೇ ಬರ್ತೀವಿ. BO ಸಾಹೇಬ್ರಲ್ಲಿ